ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಬಂದೇ ಬಿಟ್ಟು. ಹಬ್ಬಕ್ಕೆ ಏನೇನು ಬೇಕು, ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ನೀವು ಇವಾಗಲಿಂದನೇ ರೆಡಿ ಇದ್ದರೆ ಈಸಿ ಆಗುತ್ತೆ. ಹಬ್ಬಕ್ಕೆ ಮತ್ತು ಪೂಜೆಗೆ ಏನೇನು ಬೇಕು ಆ ಸಾಮಾನೆಲ್ಲ ಮೊದಲೇ ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ನೀವು ಹಬ್ಬದ ದಿನ ಮರೆಯೋ ಚಾನ್ಸಸ್ ಇರಲ್ಲ. ಮತ್ತು ಅಯ್ಯೋ ಇದು ಮಿಸ್ ಆಗೋಯ್ತು, ಇದು ತರಬೇಕಿತ್ತು ಅಂತ ಆಗ ಗೋಚಾಡೋದಕ್ಕಿಂತ ಈಗಲೇ ಒಂದು ಲಿಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಏನೇನು ಬೇಕೋ ಎಲ್ಲ ಹಬ್ಬಕ್ಕಿಂತ ಮುಂಚೆನೇ ರೆಡಿ ಇರುತ್ತೆ. ಕೆಲವರಿಗೆ ಪೂಜೆಗೆ ಏನೇನು ಸಾಮಾನು ಬೇಕು ಅಂತ ಗೊತ್ತಿರೋದಿಲ್ಲ, ಮತ್ತು ಕೆಲವರು ಹಬ್ಬದ ಕೆಲಸ ಅಂತ ಮರ್ತೋಗ್ತಾರೆ ಕೆಲವು ಐಟಮ್ಸ್. ಹಾಗಾಗಿ ಈ ಲಿಸ್ಟ್ ನಿಮಗೋಸ್ಕರ. ಇದನ್ನು ಸೇವ್ ಮಾಡಿಟ್ಕೊಳ್ಳಿ ಮತ್ತು ಮೊದಲೇ ಎಲ್ಲನೂ ಪ್ರಿಪ್ರೇಷನ್ ರೆಡಿ ಇಟ್ಕೊಳ್ಳಿ. ಕಲಶಕ್ಕೆ ಏನೇನು ಬೇಕು, ದೇವ್ರ ಸ್ಥಾಪನೆಗೆ ಏನೇನು ಬೇಕು, ಮತ್ತು ದೇವ್ರಿಗೆ ಅಲಂಕಾರಕ್ಕೆ ಏನು ಬೇಕು, ನೈವೇದ್ಯಕ್ಕೆ ಏನು ಬೇಕು ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪೂರ್ತಿ ವಿಡಿಯೋ ಮಿಸ್ ಮಾಡದೆ ನೋಡಿ. ಮೊದಲು ಕಲಶ ಸ್ಥಾಪನೆಗೆ ಏನೇನು ಬೇಕು ಅಂತ ನೋಡೋಣ. ದೇವರಿಗೆ ಕಲಶ, ತೆಂಗಿನಕಾಯಿ, ಅರಿಶಿನ ಕುಂಕುಮ, ಒಂದು ಚಿಕ್ಕ ಬಟ್ಲಲ್ಲಿ ಅಕ್ಷತೆ, ಮತ್ತು ಚೆಂಬು. ನೀವು ಕಲಶದ ಚೆಂಬು ತಾಮ್ರ ಅಥವಾ ಬೆಳ್ಳಿ ಈ ಥರ ಯಾವುದಾದ್ರೂ ನಿಮ್ಮ ಮನೇಲಿ ರೆಗ್ಯುಲರಾಗಿ ಯಾವುದು ಯೂಸ್ ಮಾಡ್ತೀರಾ ಅದೇ ಚೆಂಬನ್ನು ಬಳಸಿ. ಮತ್ತು ವೀಳ್ಯದೆಲೆ, ಅಡಿಕೆ ಮತ್ತು ಕಾಯಿನ, ಇದಿಷ್ಟು ಕಲಶಕ್ಕೆ ಬೇಕಾಗಿರೋದು. ಇದ್ರ ಜೊತೆಗೆ ದೇವ್ರದ್ದು ಮುಖವಾಡ, ಆಮೇಲೆ ಅಕ್ಕಿ ಮತ್ತು ಹಣ್ಣುಗಳು. ಇನ್ನು ದೇವಿಯ ಅಲಂಕಾರಕ್ಕೆ ಏನೇನು ಬೇಕು ಅಂದರೆ ದೇವರಿಗೆ ಸೀರೆ, ಹೊಸದಾಗಿ ತಂದಿರೋವಂಥ ಸೀರೆ ಆದರೂ ಉಡಿಸಿ, ಅಥವಾ ಸೀರೆ ಉಡ್ಸೋಕ್ಕೆ ಬರದೇ ಇರೋರು ಬ್ಲೌಸ್ ಪೀಸ್ನೂ ಕೂಡ ಇಡ್ಬೋದು. ದೇವ್ರಿಗೋಸ್ಕರ ಸೀರೆ ಅಥವಾ ಬ್ಲೌಸ್ ಪೀಸು. ಮತ್ತು ಅಲಂಕಾರಕ್ಕೆ ಹೂವಿನ ಹಾರ, ಮಲ್ಲಿಗೆ ಹೂವಿನ ಹಾರ ಅಥವಾ ಬೇರೆ ಯಾವುದೇ ಹೂವಿನ ಹಾರ ಕೂಡ ನೀವು ಹಾಕ್ಬೋದು. ಮತ್ತು ಬಿಡಿ ಹೂಗಳು ಅಲಂಕಾರ ಮಾಡೋಕ್ಕೆ. ದೇವರಿಗೆ ಒಡವೆ, ಮುಖ್ಯವಾಗಿ ದೇವರಿಗೆ ಆಭರಣ ಹಾಕಬೇಕಾಗಿರೋದು ತಾಳಿ ಹಾಕಿ. ನೀವು ಚಿನ್ನದಾದ್ರೂ ತಾಳಿ ದೇವರಿಗೆ ಅಂತ ಯಾವಾಗಾದ್ರೂ ಒಂದು ತೆಗೆದಿಟ್ಕೊಬೋದು ಚಿನ್ನದ ತಾಳಿ, ಅಥವಾ ಅರಿಶಿಣದ ಕೊಂಬನ್ನು ಅರಿಶಿಣ ದಾರದಲ್ಲಿ ಕಟ್ಬಿಟ್ಟು ಅದನ್ನು ಕೂಡ ಬಳಸ್ಬೋದು. ಮತ್ತು ದೇವ್ರಿಗಂತಲೇ ಒಡವೆಗಳು ಅಲಂಕಾರಕ್ಕೆ ಹಾಕಿ, ಮತ್ತು ಹಸಿರು ಬಳೆ, ಕಣ್ಣಿಗೆ ಮೇಕಪ್ ಮಾಡೋದಕ್ಕೆ ಕಾಡಿಗೆ, ಮತ್ತು ಕುಂಕುಮ, ಇದೆಲ್ಲವನ್ನು ದೇವಿಯ ಅಲಂಕಾರಕ್ಕೆ ಅಂತ ಇಟ್ಕೊಳ್ಳಿ. ಮತ್ತು ಕೈಗೆ ಕಟ್ಕೊಳ್ಳೋಕೆ ಅರಿಶಿಣದ ದಾರ, ಇದೆಲ್ಲವನ್ನು ದೇವಿಯ ಅಲಂಕಾರಕ್ಕೋಸ್ಕರ ಡೆಕೋರೇಟಿವ್ ಐಟಮ್ಸ್. ಇದಾದಮೇಲೆ ಪೂಜೆಗೆ ಬೇಕಾಗಿರೋಂಥ ಐಟಮ್ಸ್ ಏನು ಅಂತ ನೋಡೋಣ. ಪೂಜೆಗೆ ಅಗರಬತ್ತಿ, ಕರ್ಪೂರ, ದೀಪ ಮತ್ತು ದೀಪದ ಎಣ್ಣೆ, ದೀಪಕ್ಕೆ ಹಾಕೋದಕ್ಕೆ ಬತ್ತಿ. ನೀವು ಇದರಲ್ಲಿ ದೀಪ, ಮಣ್ಣಿನ ದೀಪ ಆದರೂ ಬಳಸ್ಬೋದು, ಅಥವಾ ಹಿತ್ತಾಳೆ ದೀಪ, ಬೆಳ್ಳಿ ದೀಪ, ನಿಮ್ಮಲ್ಲಿ ಯಾವುದು ಅವೈಲೇಬಲ್ ಇದೆ ಆ ದೀಪನ ಬಳಸಿ ನೀವು ದೇವಿ ಅಲಂಕಾರಕ್ಕೆ ಇಡ್ಬೋದು. ಮತ್ತು ಗಂಧ, ಜೇನುತುಪ್ಪ, ಇದನ್ನು ಕೂಡ ನೀವು ಪೂಜೆ ಸಾಮಾನಲ್ಲಿ ಇಟ್ಕೊಳ್ಳಿ. ಮತ್ತು ಪಂಚಾಮೃತ, ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ, ಪೂಜೆಗೆ ಬೇಕಾಗುತ್ತೆ. ಆಮೇಲೆ ಪೂಜೆದ ಗಂಟೆ, ಮತ್ತು ಕರ್ಪೂರ ಹಚ್ಚೋದು ಉದ್ದರಣೆ, ಮತ್ತು ಹತ್ತಿ ಮತ್ತು ಅರಿಶಿನ ಅಥವಾ ಕುಂಕುಮನ ಬಳಸಿ ಹಾರ ಮಾಡಿರ್ತಾರೆ. ಓಕೆನಾ. ದೀಪದ ಬತ್ತಿ ಇರುತ್ತಲ್ವ, ಅದೇ ಥರ ಬತ್ತಿನಲ್ಲಿ ಹಾರ ಮಾಡಿರ್ತಾರೆ. ಅದನ್ನು ಮುಖ್ಯವಾಗಿ ನೀವು ವರಮಹಾಲಕ್ಷ್ಮಿಗೆ ಹಾಕಬೇಕು. ಅದನ್ನು ಕೂಡ ತೆಗೆದಿಟ್ಕೊಳ್ಳಿ. ಅದನ್ನು ಗೆಜ್ಜೆ ವಸ್ತ್ರ ಅಂತಾರೆ. ನೀವು ಸಾಮಾನ್ಯವಾಗಿ ಗಂಗೆ ಅಂಗಡಿನಲ್ಲಿ ಕೇಳಿದರೆ ಕೊಡ್ತಾರೆ, ಗೆಜ್ಜೆ ವಸ್ತ್ರ ಕೊಡಿ ಅಂದರೆ ಕೊಡ್ತಾರೆ. ಅದನ್ನು ನೀವು ಹಾರ ಥರ ದೇವರಿಗೆ ಹಾಕಬೇಕು. ಮಲ್ಲಿಗೆ ಹೂವಿನ ಹಾರ ಹಾಕ್ತಿರಲ್ಲ, ಅದ್ರ ಜೊತೆಗೇ ಗೆಜ್ಜೆ ವಸ್ತ್ರ ಕೂಡ ಹಾಕಬೇಕು. ಇನ್ನು ದೇವಿಗೆ ನೈವೇದ್ಯ ಇಡೋದಕ್ಕೆ, ಆಮೇಲೆ ಬಾಗಿನ ಕೊಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ನೈವೇದ್ಯ ಇಡೋದಕ್ಕೆ ದೇವಿಗೆ ಒಬ್ಬಟ್ಟು ಮಾಡ್ತಾರೆ, ಸಿಹಿ ತಿನಿಸು ಒಬ್ಬಟ್ಟನ್ನು ರೆಡಿ ಮಾಡ್ಕೋಬೇಕು ಅವತ್ತಿನ ದಿನ. ಅದ್ರ ಜೊತೆಗೆ ಹಣ್ಣುಗಳು, ಬಾಳೆಹಣ್ಣು, ಆಪಲ್, ಮೂಸಂಬಿ, ಆರೆಂಜ್, ಪಪ್ಪಾಯ, ಪೊಮಗ್ರನೇಟ್, ಈ ಥರ ಯಾವುದಾದ್ರು 5 ಥರದ ಹಣ್ಣುಗಳನ್ನ ದೇವಿಗೆ ನೈವೇದ್ಯಕ್ಕೋಸ್ಕರ ಇಡಿ. ಇನ್ನು ಬಾಗಿನ ಕೊಡೋದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ. ಬಾಗಿನ ಕೊಡೋದಕ್ಕೆ ಅರಿಶಿನ, ಕುಂಕುಮ, ಬ್ಲೌಸ್ ಪೀಸು ಅಥವಾ ಸೀರೆ, ಅಕ್ಕಿ, ಬೆಲ್ಲ ಮತ್ತು ದಕ್ಷಿಣೆ, ಎಲೆ ಅಡಿಕೆ, ಇದನ್ನು ರೆಡಿ ಮಾಡಿಟ್ಕೊಳ್ಳಿ. ನೀವು ಬಾಗಿನ ಕೊಡೋದಕ್ಕೆ ಇದೆಲ್ಲ ಕೊಡೋಕ್ಕಾಗಿಲ್ಲ ಅಂದ್ರೇನು ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಇದನ್ನು ಕೊಟ್ಟು, ಅರಿಶಿನ ಕುಂಕುಮ ಕೊಟ್ಟು ಕೂಡ ಮುತ್ತೈದೆಯರಿಗೆ ಕರೆದ್ಬಿಟ್ಟು, ನೀವು ಮನೆಗೆ ಕರೆದ್ಬಿಟ್ಟು ಇದನ್ನು ಕೊಟ್ಟು ಕಳಿಸ್ಬೋದು. ಇದಿಷ್ಟು ಲಿಸ್ಟ್ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಹಬ್ಬಕ್ಕಿಂತ ಮುಂಚೆ ನಿಮಗೆ ಹಬ್ಬದ ದಿನ ಕೆಲಸ ಈಸಿಯಾಗಿ ಆಗುತ್ತೆ. ಇನ್ನು ಮಾರ್ಕೆಟಲ್ಲಿ ವರಮಹಾಲಕ್ಷ್ಮಿ ಡೆಕೋರೇಷನ್ಗೆ ಅಂತಲೇ ತುಂಬ ಐಟಮ್ಸು ಅವೈಲೇಬಲ್ ಇದೆ. ಅದರಲ್ಲಿ ನೀವು ಡೆಕೋರೇಟ್ಗೋಸ್ಕರ ಯೂಸ್ ಮಾಡ್ಬೋದು. ಬಟ್ ಆದಷ್ಟು ಹೊರಗಡೆನ ಡೆಕೋರೇಟಿವ್ ಐಟಮ್ಸ್ ಕಡಿಮೆ ಮಾಡಿ, ನ್ಯಾಚುರಲ್ ಥಿಂಗ್ಸ್ನ ಯೂಸ್ ಮಾಡಿ, ಪ್ಲಾಸ್ಟಿಕ್ ಐಟಮ್ಸ್ನ ಕಡಿಮೆ ಬಳಸಿ. ಅಸಾಧ್ಯವಾದರೆ ಪ್ಲಾಸ್ಟಿಕ್ ಬಳಸಲೇಬೇಡಿ. ತುಂಬ ಡೆಕೋರೇಟಿವ್ ಐಟಮ್ಸ್, ಹಾರಗಳಾಗಲಿ, ಬನಾನಾ ಅಂತ ನಾನು ತುಂಬ ನೋಡಿದ್ದೀನಿ ಮಾರ್ಕೆಟಲ್ಲಿ. ಪ್ಲಾಸ್ಟಿಕ್ ಐಟಮ್ಸ್ ತುಂಬ ಇದ್ದಾವೆ. ಆದಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡೋದು ಅವಾಯ್ಡ್ ಮಾಡಿ.
ಮತ್ತು ನೀವು ಲಕ್ಷ್ಮೀ ದೇವಿನ ಕೂರಿಸಿರ್ತೀರಲ್ವ ಕಲಶ ಸ್ಥಾಪನೆಯಲ್ಲಿ, ಅದ್ರ ಜೊತೆ ನೀವು ಲಕ್ಷ್ಮೀ ದೇವರ ಫೋಟೋನಾದರೂ ಇಡ್ಬೋದು, ಮತ್ತು ವಿಗ್ರಹ ಇದ್ದರೆ ನಿಮ್ಮ ಹತ್ರ ಲಕ್ಷ್ಮೀ ವಿಗ್ರಹ ಆದರೂ ಇಡ್ಬೋದು. ನೀವು ಒಬ್ಬಟ್ಟು ಮಾಡೋಕ್ಕಾಗಲಿಲ್ಲ, ಬೇಗ ಪೂಜೆ ಇದೆ ಅಷ್ಟೊತ್ತಿಗೆ ಒಬ್ಬಟ್ಟು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ದೇವ್ರ ನೈವೇದ್ಯಕ್ಕೆ ಇಡೋದಕ್ಕೆ ಪಾಯಸ ಆದರೂ ಮಾಡಿಡಿ. ಏನಾದರೂ ಸಿಹಿ ಅನ್ನ ಅಂದರೆ ಸ್ವೀಟ್ ಪೊಂಗಲ್ಲು, ಅದ್ರ ಜೊತೆ ಒಂದು ಕೋಸಂಬರಿ, ಈ ರೀತಿ ಕೂಡ ನೈವೇದ್ಯಕ್ಕೆ ಇಡ್ಬೋದು ಒಬ್ಬಟ್ಟು. ವರಮಹಾಲಕ್ಷ್ಮಿ ವ್ರತಕ್ಕೆ ಆಲ್ರೆಡಿ ನಾನು ಪೂಜಾ ಟೈಮಿಂಗ್ಸು ಮತ್ತು ಡೇಟ್ ಆ್ಯಂಡ್ ಟೈಮ್ ಇರೋ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಆದಷ್ಟು ಬೆಳಗ್ಗಿನ ಮುಹೂರ್ತ ಅಂದರೆ ಸಿಂಹಲಗ್ನದಲ್ಲಿ ಒಂದು ಮುಹೂರ್ತ ಇದೆ, ಬೆಳಗ್ಗೆ 6:53ರಿಂದ 8:57 ಇದೆ. ಈ ಮುಹೂರ್ತದಲ್ಲೇ ದೇವ್ರ ಪೂಜೆನ ಮಾಡೋದಕ್ಕೆ ಟ್ರೈ ಮಾಡಿ. ಸಾಧ್ಯ ಆಗದೇ ಇರೋರು ಮಧ್ಯಾಹ್ನ ಮತ್ತು ಸಂಜೆನ ಮುಹೂರ್ತದಲ್ಲಿ ಕೂಡ ಮಾಡ್ಬೋದು. ಬೆಳಗಿನ ಮುಹೂರ್ತ ತುಂಬ ಚೆನ್ನಾಗಿದೆ, ರಾಜಯೋಗದ ಮುಹೂರ್ತ ಇದು. ತುಂಬ ಶುಭ ಸಂಪತ್ತನ್ನು ಸಮೃದ್ಧಿಯನ್ನು ತರುವಂಥ ಮುಹೂರ್ತ ಇದು. ಆದಷ್ಟು ಟ್ರೈ ಮಾಡಿ ಬೆಳಗಿನ ಮುಹೂರ್ತದಲ್ಲೇ ದೇವಿಯನ್ನು ಕೂರಿಸಿ ಪೂಜೆ ಮಾಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾರೆಲ್ಲ ಮಾಡಬಹುದು ಅಂತ ನೋಡೋದಾದರೆ, ವರಮಹಾಲಕ್ಷ್ಮಿ ಹಬ್ಬವನ್ನು ಸುಮಂಗಲಿಯರು ಮಾಡಬಹುದು. ಮದುವೆ ಆಗದೇ ಇರುವಂಥ ಅವಿವಾಹಿತ ಹೆಣ್ಮಕ್ಕಳು ಮಾಡಬಹುದು. ಈ ಹಬ್ಬವನ್ನು ಎಲ್ಲ ಹೆಣ್ಮಕ್ಳು ಕೂಡ ಮಾಡಬಹುದು. ಗೃಹಿಣಿಯರು, ವಿಧವೆಯರು ಕೂಡ ಮಾಡಬಹುದು, ವಯಸ್ಸಾದವರು ಕೂಡ ಮಾಡ್ಬೋದು, ಗಂಡು ಮಕ್ಕಳು ಸಹ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಯಾವುದೇ ಅಡ್ಡಿ ಇಲ್ಲ. ಲಕ್ಷ್ಮಿ ಎಲ್ಲರಿಗೂ ಕೂಡ ಒಲಿತಾಳೆ. 21 ಆಗಸ್ಟ್ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ, ಅಂದರೆ ಶ್ರಾವಣ ಮಾಸದ 2ನೇ ಶುಕ್ರವಾರ ಇದು. ನೀವೇನಾದರೂ ಈ 2ನೇ ಶುಕ್ರವಾರ ಸಾಧ್ಯ ಆಗ್ತಾ ಇಲ್ಲ ಕಾರಣಾಂತರಗಳಿಂದ ಅಂದರೆ, ಇದೇ ಲಕ್ಷ್ಮೀ ಪೂಜೆಯನ್ನು ನೀವು ಶ್ರಾವಣ ಮಾಸದ 3ನೇ ಶುಕ್ರವಾರನೂ ಮಾಡ್ಬೋದು, ಅಥವಾ 4ನೇ ಶುಕ್ರವಾರನೂ ಮಾಡ್ಬೋದು. ಶ್ರಾವಣ ಮಾಸದಲ್ಲಿ ಬರುವಂಥ 2ನೇ ಶುಕ್ರವಾರ ಆಗಿರಲಿ, 3ನೇದಾಗಲಿ ಅಥವಾ 4ನೇ ಶುಕ್ರವಾರ, ಈ 3 ವಾರಗಳಲ್ಲಿ ಯಾವ ಶುಕ್ರವಾರ ಆದರೂ ಕೂಡ ನೀವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಬೋದು. ವರಮಹಾಲಕ್ಷ್ಮಿ ಹಬ್ಬನ ತುಂಬ ಗ್ರ್ಯಾಂಡಾಗೂ ಮಾಡ್ತಾರೆ, ಮತ್ತು ಕೆಲವರು ಸಿಂಪಲಾಗೂ ಮಾಡ್ತಾರೆ. ನೀವು ಹೇಗೆ ಮಾಡ್ತೀರಾ ಅನ್ನೋದಕ್ಕಿಂತ ಮುಖ್ಯವಾಗಿ ಏನೇನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಸಾಕಾಗತ್ತೆ. ದೇವರಿಗೆ ಬೇಕಾಗಿರೋದು ಶುದ್ಧವಾದ ಭಕ್ತಿ ಮತ್ತು ಒಂದು ನೀಟಾಗಿರುವಂಥ ಸ್ಥಳ. ಅಂದರೆ ನಿಮ್ಮ ದೇವ್ರ ಮನೆಯಲ್ಲಿ ಸ್ವಚ್ಛ ಮಾಡಿ, ದೇವರಿಗೆ ಮುಖವಾಡ ಇಟ್ಟು ಕಲಶ ಸ್ಥಾಪನೆ ಮಾಡಿ, ಪೂಜೆಗೆ ಏನೇನು ಬೇಕೋ ಅವೆಲ್ಲ ಐಟಮ್ಸನ್ನು ರೆಡಿ ಮಾಡಿಟ್ಕೊಂಡು ಚೆನ್ನಾಗಿ ಪೂಜೆ ಮಾಡಿ, ಒಂದು ವೀಳ್ಯದೆಲೆಯಲ್ಲಿ ಅರಿಶಿಣವನ್ನು ಕಲಿಸ್ಬಿಟ್ಟು ಗಣೇಶನನ್ನು ಮಾಡಿಡಿ. ಪೂಜೆ ಮಾಡಿ, ಪೂಜೆಗೆ ತೆಂಗಿನಕಾಯಿ, ಹೂವು, ಹಣ್ಣು, ಹೂವು ಅಲಂಕಾರಕ್ಕೆ, ಮತ್ತು ದೇವಿಗೆ ಒಡವೆ ಇದೆಲ್ಲವನ್ನು ಇಟ್ಟು, ಸೀರೆ ಅಥವಾ ಬ್ಲೌಸ್ ಪೀಸ್ ಇದನ್ನು ಇಟ್ಟು ಕರ್ಪೂರ ಆರತಿ ಮಾಡಿ, ಊದ್ಕಡ್ಡಿ ಹಚ್ಚಿ, ಅರಿಶಿನ ಕುಂಕುಮ ಇಡಿ. ಇಷ್ಟು ಮಾಡಿ ದೇವರಿಗೆ ಒಂದು ಪುಟ್ಟದಾಗಿ ನೈವೇದ್ಯ ಇದನ್ನು ಮಾಡಿಟ್ರೂ ಕೂಡ ಸಂತೋಷ. ದೇವಿಗೆ ಶುದ್ಧವಾದ ಭಕ್ತಿ ಮತ್ತು ಸಮಯಕ್ಕೆ ಸರಿಯಾಗಿ ಅಂದರೆ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ. ಇಷ್ಟು ಮಾಡಿದರೆ ಸಾಕು, ಲಕ್ಷ್ಮಿ ಎಲ್ಲರಿಗೂ ಕೂಡ ಒಲಿತಾಳೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಕೂಡ ಲಕ್ಷ್ಮೀ ದೇವಿ ಸಿರಿ ಸಂಪತ್ತು ಸಮೃದ್ಧಿಯನ್ನು ತರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.